ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ರೈಲ್ವೆ ಸ್ಟೇಷನ್ನ ಹತ್ತಿರದಂಥ ಲಲಿತ್ ಬಾರ್ದಲ್ಲಿ ರಾಜ್ಗುರು ಅಂತ ಒಬ್ಬರಿದ್ದಾರೆ. ಇವ್ರು ಏನು ಹೇಳ್ತಾರೆ ಅಂತಂದರೆ ಭವಿಷ್ಯವನ್ನು ಹೇಳ್ಕೊತ ಕೊಡ್ತಾರೆ. 50 ಲಕ್ಷ ಕೊಡ್ರಿ, 1 ಕೋಟಿ ಕೊಡ್ರಿ, ಇಷ್ಟು ಲೆಕ್ಕದು. ಜಗದೀಶ್ ಶೆಟ್ಟರ್ ನಾನಾ ಆರಿಸ್ತಂದೇನೆ ಅಂತ ಹೇಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನಾನಾ ಆರಿಸ್ತಂದೆ ಅಂತ ಹೇಳ್ತಾರೆ. ಸುರೇಶ್ ಅಂಗಡಿ ಇದ್ದಾಗ ಅವ್ರು ನಾನೇ ಆರಿಸಿ ಅಂತಂದೆ ಅಂತ ಹೇಳ್ತಾರೆ. ನನ್ನ ಕಡೆ ಒಂದು ತಮಿಳ್ನಾಡು ಬೇರು ಸಿಗ್ತಿತ್ತು ಅಂತ. ಆ ಬೇರನ್ನು ಪೂಜೆ ಮಾಡಿದರೆ ನಿಮಗೆ ಕನಿಷ್ಠ 7 ರಿಂದ 8 ಸಾವಿರ ಮತ ಗ್ಯಾರಂಟಿ ಅಂತ. ಮೊನ್ನೆ ಕಿರಣ್ ಜಾಧವ್ ಕಡೆ ಹೋಗಿದ್ರು, ಅಲ್ಲಿ 50 ಲಕ್ಷ ಡಿಮಾಂಡ್ ಮಾಡಿದರು. ಅವ್ರು ಏನೇನೋ ಆಯಿತು ಕೊಡ್ತೇನೆ ಅಂತೇಳಿ ಕಳಿಸಿದ್ದಾರೆ. ಇದು ಅಲ್ಲದೆ ನೌಕರಿ ಹಚ್ತೇನೆ, ಹಳ್ಳಿಗಳಿಗೆ ನೌಕರಿ ಹಚ್ತೇನೆ, ಶಹರ ಹುಡುಗರಿಗೆ ನೌಕರಿ ಹಚ್ತೇನೆ ಅಂತೇಳಿ. ರೂಮ್ ನಂಬರ್ 108, ನಗರ ಆಯುಕ್ತ ಭೂಷಣ್ ಅವ್ರಿಗೆ ಹೇಳತ್ತೆ 108 ಲಲಿತ್ ಬಾರ್ ರೈಲ್ವೆ ಸ್ಟೇಷನ್ ಹತ್ತಿರ. 8 ವರ್ಷದಿಂದ ಮೋಸ ಮಾಡ್ಕೊತ ಕೂತಾರೆ. ಇವ್ರು ಯಾರಪ್ಪ ಅಂತಂದ್ರೆ ನೀವು ಒಂದು ಉದಾಹರಣೆ ಹೇಳ್ಬೋದು. ಸೆಕೆಂಡ್ ವಿಠ್ಠಲ್ ಹೆಗಡೆ ಅಂತ ಅನ್ಬೋದು. ವಿಠ್ಠಲ್ ಹೆಗಡೆ ಹಂಗೆ ನಮಸ್ಕಾರ ಅಂತಲ್ಲ, ಇವರು ನಮಸ್ಕಾರ ಮಾಡಿ ಚಮತ್ಕಾರ ತೋರಿಸ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಫೋಟೋ ಇದೆ. ಇನ್ನು ರಾಜು ಸೇಠ ನನ್ನ ಕಡೆ ಬಂದಿದ್ದರು, ನಾನೋ ಒಂದು ಬೇರೆ ಪೂಜೆ ಮಾಡೋಕೆ ಕೊಟ್ಟನೋ, ಅವ್ರು ಆರಿಸಿ ಬಂದಾರೆ. ಮತ್ತು ಆರಿಸಿ ಕೂಡಲೇ ನನ್ನೆಲ್ಲ ಮರ್ತು ಬಿಡ್ತಾರೆ ಅವರು. ಇನ್ನೊಮ್ಮೆ ಬರಲಿ ಬಾಯಾಗ ಯಾವಾಗಲೂ 50 ಲಕ್ಷ 60 ಲಕ್ಷ ಬರೇ ಇದೆ. ಮೋಸ ಅಂದರೆ ವಂಚನೆ ಅಂದರೆ ಇವ್ರ ಹೆಸರು ಅಂತ ರಾಜ್ಗುರು ಅಂತ. ನಗರ ಆಯುಕ್ತ ಭೂಷಣ್ ಅವರು ಗಮನಿಸಬೇಕು. ಮತ್ತು ಕ್ಯಾಂಪ್ ಪೊಲಿಟಿಷನ್ದವ್ರು ನೀವೇನು ಮಾಡ್ತಾರೆ? ನೀವೇನು ಮಾಡ್ತಾನೆ ಇಲ್ಲ. ಮತ್ತು ಯಾವುದಾದ್ರೂ ಪ್ರಕರಣ ಹಗರಣ ಬಂತಂದರೆ 15 ದಿವಸ ಓಡಿ ಹೋಗೋದು, ನಾಪತ್ತೆ ಆಗೋದು, ಮತ್ತೆ ಬರೋದು. ಈ ವರದಿ ಬಂದ ನಂತರ ಯಾವ ರಾಜಕಾರಣಿ ಉಳಿಸ್ತಂತ ನಾವು ನೋಡ್ತೇವೆ. ಎಷ್ಟು ದಿವಸ ಅಂತ ರಾಜ್ಗುರು ಬೆನ್ನ ಹತ್ತವ್ರು ನೀವು? ಯಾರು ಉಳಿಸೋರು ನೀವು ಇಲ್ಲಿ? ಎದಕ್ಕಾಗಿ ಉಳಿಸೋರು ನೀವು? ನಿಮ್ಮ ಸ್ವಾರ್ಥಕ್ಕಾಗಿ ಏನು ಭವಿಷ್ಯ ಹೇಳಿದ್ರೆ ಆರಿಸಿ ಬರ್ತೀರಾ? ಎಷ್ಟೋ ಜನ ಭವಿಷ್ಯ ಹೇಳಿದ್ದಾರೆ. ಅನಿಲ್ ಬೆನ್ಕೆಗೂ ಹೇಳಿದರು ಆರಿಸಿ ಬರ್ತೀವಿ ಅಂತೇಳಿ. ಮತ್ತು ಅನಿಲ್ ಬೆನ್ಕೆ ಯಾಕೆ ಬರಲಿಲ್ಲ? ಆರಿಸ್ಯಾಕೆ ಬರಲಿಲ್ಲ? 2ನೇ ಸಲ ಟಿಕೆಟ್ ಸಿಗಲಿಲ್ಲ. 1ನೇ ಸಲ ಹೋಗಿರಲಿಲ್ಲ, ಟಿಕೆಟ್ ಸಿಗಲಿಲ್ಲಲ್ಲ. ಆವಾಗ ನೀನು ನಿಂತರೆ ನಿನ್ಗೆ ಟಿಕೆಟ್ ಕೊಡ್ಸ ಅಂತ ಹೇಳ್ತಾರೆ. ಇದೊಂದು ಬೇರೆ ಪೂಜೆ ಮಾಡಿದರೆ ನಿನ್ಗೆ ಟಿಕೆಟ್ ಸಿಗ್ತೈತೆ ಅಂತೇಳಿ. ರವಿ ಪಾಟೀಲ್ ತಪ್ಪಿಸ್ಕೊಂಡ್ಬಿಟ್ರು. ಯಾಕಂದ್ರೆ ರವಿ ಪಾಟೀಲ್ನ ಹಿಡಿದಿದ್ರು ಅವರು. ಅಂದರೆ ಯಾವುದೇ ಪಕ್ಷ ಇಲ್ಲ, ದುಡ್ಡೇ ಇವರ ಪಕ್ಷ. ಬಾಯಿ ಎತ್ತಿದರೆ 50 ಲಕ್ಷ ಕೊಡ್ರಿ ನಾ ಮಾಡ್ತೇನೆ ಅಂತ. ಮೊನ್ನೆ ಕಿರಣ್ ಜಾಧವ್ ಅವ್ರಿಗೆ ಕೇಳ್ರಿ, ಅವರು ನಾನು ಕೊಡ್ತೇನೆ, ಆದರೆ ಸ್ವಲ್ಪ ಲೇಟ್ ಇದೆ ಅಂತೇಳಿ ಹೇಳಿ ಕಳಿಸಿದ್ದಾರೆ. ರಾಜು ಸೇಠ್ ಅವ್ರು ಇದಕ್ಕೆ ಉತ್ತರ ಕೊಡ್ಬೇಕು. ಅವರಿಂದ ನೀವು ಆರಿಸಿ ಬಂದಿರಿ ಅಂತ. ಅಂದರೆ ಪ್ರತಿಯೊಬ್ಬ ಲೀಡರ್ ಅಭಯ್ ಪಾಟೀಲ್ ಹೋಗಂಗಿಲ್ಲ, ಸಂಜಯ್ ಪಾಟೀಲ್ ಹೋಗಂಗಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿದೆ. ಆದರೆ ಇದ್ರ ಜೊತೆಗೆ ನೌಕರಿ ಹಚ್ತೇನೆ, ನಂತರ ನಿಮ್ಮ ಅಪಾಯಿಂಟ್ಮೆಂಟ್ ಮಾಡ್ತೇನೆ, ವರ್ಗಾವಣೆ ಮಾಡ್ತೀನಿ, ಇದು ಕೂಡ ಇದೆ. ಮತ್ತು ಮಾಡೋದನ್ನೆಲ್ಲ ಏನೂ ಇಲ್ಲ. ಎಲ್ಲ ಫೋಟೋ ತೋರಿಸ್ತಾರೆ. ಹಂಗಾಗಿ ಜನರಿಗೆ ಏನಾಗ್ತಿದೆ, ದೊಡ್ಡ ನಾಯಕರ ಜೊತೆ ಇದೆ, ಇವ್ರು ಇದ್ದಾರೆ ಅಂತೇಳಿ. ಒಟ್ಟಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ನಾವು ತರ್ತಾಯಿದ್ದೇವೆ. ಶಿವ ಹೋಟೆಲ್ ಮನೆ ತಂದು ಏನೂ ಹಿಡಿಯೋಕೆ ಹೋಗ್ಬೇಡ್ರಿ. ಅಲ್ಲಿ ಹಿಡಿದ್ರೆ ಅಂದರೆ ಎಲ್ಲ ಮಂದಿ ನಿಮಗೆ ಸಿಗ್ತೈತೆ. ಇಲ್ಲಿ ರಾಜ್ಗುರು ಹಿಡಿದ್ರೆ ಎಲ್ಲ ರಾಜಕಾರಣಿಗಳು ಯಾರ್ಯಾರು ಆರಿಸಿ ಬಂದಾರ, ಯಾರ್ಯಾರು ಆರಿಸಿ ಬರೋಂಗಿಲ್ಲ, ಯಾರು ನೌಕರಿ ತೊಗೊಂಡಾರ, ಯಾರು ನೌಕರಿ ತೊಗೊಂಡು ಎಲ್ಲ ಗೊತ್ತಾಗ್ಬಿಡ್ತೈತೆ. ನಗರ ಆಯುಕ್ತ ಭೂಷಣ್ ಅವ್ರ ಗಮನಕ್ಕೆ ತರ್ತದೆ. ಮತ್ತು ಕ್ಯಾಂಪ್ ಪೊಲಿಟಿಷನ್ ಏನು ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಗಮನಕ್ಕೆ ನಾವು ತರ್ತಾಯಿದ್ದೇವೆ. BJP ಸರ್ಕಾರ ಇದ್ದಾಗ ಒಂದು ಘಟನೆ ನಡೀತು ಈಪಾ ಹೋಟೆಲ್ನಲ್ಲಿ. ಅಲ್ಲಿ ಈಪಾ ಹೋಟೆಲಲ್ಲಿ ಒಬ್ಬ ದೊಡ್ಡ ಉಪಮುಖ್ಯಮಂತ್ರಿ, ನಂತರ ಒಬ್ಬರು ಮಂತ್ರಿ, ಲೇಡೀಸ್ ಮಂತ್ರಿ, ಅವರು ಮಂತ್ರಿ, ಇವರು ಅಲ್ಲೇ ಮೆಡಿಕಲ್ ಶಾಪ್ದಲ್ಲಿ ವಯಾಗ್ರ ಖರೀದಿ ಮಾಡಿದ್ದಾರೆ. ಯಾಕೆ ಖರೀದಿ ಮಾಡಿದ್ದಾರೆ, ಏನು ಖರೀದಿ ಮಾಡಿದ್ದಾರೆ, ಅದೊಂದು ಇಂಪಾರ್ಟೆಂಟ್ ಸುದ್ದಿ. ಡೀಟೇಲ್ಸ್ ಸಿಕ್ಕ ನಂತರ ನಾವು ಹೇಳ್ತೇವೆ. ನಾಳೆ ಮತ್ತು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.